ಗುಡ್ ಮಾರ್ನಿಂಗ್. ಐ ಲವ್ ಇಟ್. ಬಿಸಿಲು ಚೆನ್ನಾಗಿ ಎಂಜಾಯ್ ಮಾಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದೆ ಎಲ್ಲರೂ? ಖುಷಿಯಾಗಿ ಆರೋಗ್ಯವಾಗಿದ್ದೀರಾ ಅಂತ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತೆಲ್ಲ ನಾವೆಲ್ಲ ಜೊತೆಲಿರೋಣ. ಒಂದು ಇಂಪಾರ್ಟೆಂಟ್ ವಿಷಯ. ಪ್ರಭಾ ಮುಂಬೈಯಿಂದ ಬೆಂಗಳೂರಿಗೆ ಬರ್ತಿದ್ದಾರೆ. ಸೊ ಸ್ವಲ್ಪ ವೆಲ್ಕಮ್ ಮಾಡೋಣ. ಮಾರ್ನಿಂಗ್ ಆಗಿದೆ, ನಮಗೆ ಸನ್ ಬಂದ್ಬಿಟ್ಟಿದೆ ಇವತ್ತು. ಗುಡ್ ಮಾರ್ನಿಂಗ್ ಸನ್. ಸೂರ್ಯ ಇಲ್ಲಾಂದರೆ ನಮ್ಮ ಕೈಲಿ ಇರೋಕ್ಕೆ ಆಗೋದಿಲ್ಲ. ಫುಲ್ಲು ಕೋಲ್ಡ್ ಇರುತ್ತೆ ಮತ್ತು ಹೆಲ್ತ್ಗಳೆಲ್ಲ ಹಾಳಾಗೋಗ್ಬಿಡುತ್ತೆ. ನೋಡಿ, ಸನ್ ಬಂದಿದೆ ಇವತ್ತು. ಸನ್ ಕಾಣಿಸ್ತಿದೆಯಾ? ತುಂಬ ಖುಷಿ ಆಗ್ತಾಯಿದೆ. ನನಗಂತೂ ಸನ್ ಬಂದರೆ ತುಂಬ ಇಷ್ಟ. ಸೊ ಬಿಸಿಲು, ಗಾಳಿ, ಐ ಲವ್ ಇಟ್. ಮತ್ತು ಇದೇ ಥರ ಎದ್ದಿದ ತಕ್ಷಣ ಬಿಸಿಲು ಕಾಯ್ತಾ ಇರಬೇಕು. ಕಾಯ್ತಾ ಇದ್ದರೆ ವಿಟಮಿನ್ ಡಿ ಸಿಗುತ್ತೆ, ಮೂಳೆಗೆಲ್ಲ ಸ್ಟ್ರೆಂತ್ ಆಗುತ್ತೆ. ಇಲ್ಲಾಂದರೆ ಬರ್ಬಾದ್ ರೋಗಗಳೆಲ್ಲ ಬಂದ್ಬಿಡುತ್ತೆ. ದಯವಿಟ್ಟು ಎಲ್ಲರೂ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಇರೋಂಥ ಬಿಸಿಲನ್ನ ಚೆನ್ನಾಗಿ ಎಂಜಾಯ್ ಮಾಡಿ. ಮನೆ ಮುಂದೆ ಇರೋ ತುಳಸಿ ಎಷ್ಟು ಗ್ರೀನ್ ಆಗಿದೆ ನೋಡಿ. ತುಂಬ ತಿಂಗಳುಗಳೇ ಅದು ಹತ್ತಿರ 1 ಇಯರ್ ಆಗಿರಬೇಕು ಗಿಡ ತಂದು. ಚೆನ್ನಾಗಿದೆ. ಬೆಳಗ್ಗೆ ಎದ್ದು ಗಿಡಗಳನ್ನ ನೋಡಿದ್ರೆ ಮನಸ್ಸು, ಕಣ್ಣು ತುಂಬ ಇಂಪಾಗುತ್ತೆ. ಪ್ರಕೃತಿನೇ ಚೆನ್ನಾಗಿ ನೋಡೋಕ್ಕೆ. ನೋಡಿದ್ರೆ ಈ ಇಬ್ಬರು ಗೆಸ್ಟ್ಗಳು ನಮ್ಮ ಮನೇಲಿ ನೋಡಿ. ಇದೊಂದು ಗೆಸ್ಟು 4 ಡೇಸಿಂದ ಮನೆಯಲ್ಲೇ ಇದ್ದಾರೆ ಇವರು. ಯಾಕೆ ಗೊತ್ತಾ? ಸೊ ಪ್ರಭಾ ಮುಂಬೈ ಹೋಗಿದ್ದಾರೆ. ಕಾರ್ ಇಲ್ಲೇ ಇದೆ. ಕಾರ್ ಕೆಲಸ ಇಲ್ಲ ಅಂದ್ಬಿಟ್ಟು ನೋಡಿ ಇಲ್ಲಿ ನಿಲ್ಲಿಸ್ಬಿಟ್ಟಿದ್ವಿ 4 ದಿನದಿಂದ. ನೋಡಿ, ಇಲ್ಲಿ ಬೈಕ್ ಇದೆ, ಇಲ್ಲಿ ಫುಲ್ಲು ಗಾಡಿಗಳಿರುತ್ತೆ. ಅದಕ್ಕೆ ಇವರಿಬ್ಬರು 4 ದಿನದಿಂದ ನಮ್ಮ ಮನೆ ಒಳಗಡೆನೇ ಇದ್ದಾರೆ. ಸೊ ಇವತ್ತು ಪ್ರಭಾ ಬರ್ತಾರೆ. ಬಂದಿದ ತಕ್ಷಣ ಇವರಿಬ್ಬರನ್ನ ಆಚೆ ಹಾಕ್ಬಿಡ್ತೀನಿ. ಆವಾಗ ನನ್ನ ಮನೆ ಫುಲ್ಲು ಫ್ರೀ ಆಗಿರುತ್ತೆ. ಓಕೆನಾ? ಮನೆ ಮುಂದೆ ಇರೋ ತುಳಸಿಗೆ ನೀರಾಕಕ್ಕೆ ನೀರು ತಗೊಳ್ತಾ ಇದ್ದೀನಿ. ನನ್ನ ಫ್ರೆಂಡ್ಗೆ ನೀರು ಹಾಕ್ತಾಯಿದ್ದೀನಿ. ಅಂದರೆ ಅವಳನ್ನು ಫ್ರೆಶ್ಶಾಗಿ ಸ್ನಾನ ಮಾಡಿಸ್ತಾ ಇದ್ದೀನಿ ಅಂತ ಲೆಕ್ಕ. ಚೆನ್ನಾಗಿ ಬಿಸಿಲು ಬಂದಿದೆ ಅಲ್ವಾ? ಚೆನ್ನಾಗಿ ನೀರು ಹಾಕಿದ್ರೆ ಫುಲ್ ಖುಷಿಯಾಗ್ಬಿಡ್ತಾಳೆ. ಏನು ಹಾಕೋಬೇಕು? ಅದಕ್ಕೆ ಡ್ಯಾನ್ಸ್ ಆಡ್ ಹಾಕ್ತೀನಿ. ಭೂಪಿ ಇದು ಇಲ್ಲಿ ಚೆರ್ರಿ. ಗುಡ್ ಮಾರ್ನಿಂಗ್ ಹೇಳು ಅಮ್ಮಗೆ. ಮಹಾರಾಜ ಬೆಳಿಗ್ಗೆ ಮಲ್ಕೊಂಡು TV ನೋಡ್ತಾ ಇದ್ದಾರೆ. ಚೆರ್ರಿ ನೋಡಿದ್ರಾ ಯಾವ ಥರ ಮಜಾ? ನಾನಿವಾಗ ವಿಟಮಿನ್ ಡಿ ತಿಂತಾ ಇದ್ದೀನಿ. ಯಾರಿಂದ ಅಂತೀರಾ? ಅವರಿಂದ. ಇವತ್ತು ಬಂದಿದ್ದಾರೆ ನನ್ನ ಫ್ರೆಂಡು. ಬಂದು 3 ಡೇಸ್ ಆಯ್ತಿಲ್ಲಿ. ಅದಕ್ಕೆ ಇವತ್ತು ಫುಲ್ ಎನರ್ಜಿ ತಗೊಳ್ತಾ ಇದೆ. ನೀವು ಸಹ ಪ್ರತಿಯೊಬ್ಬರು ನಾನು ಹೇಳೋದೇನೆಂದರೆ, ಮಾರ್ನಿಂಗ್ ಬಿಸಿಲು ಬಂದರೆ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ ಒಂದು 15 ನಿಮಿಷ ಏನಾದರೂ ಕುತ್ಕೊಂಡು ನಮ್ಗೆ ಸಿಗೋಂತಹ ಸೂರ್ಯ ಬೆಳಕನ್ನು ಎಂಜಾಯ್ ಮಾಡಿ. ಅದರಲ್ಲಿ ನಮಗೆ ಬೇಕಾಗಿರೋಂಥ ವಿಟಮಿನ್ ಡಿ ತುಂಬ ಸಿಗುತ್ತೆ. ಇನ್ಯಾವುದಲ್ಲೂ ಅಷ್ಟು ಸಿಗೋದಿಲ್ಲ. ವಿಟಮಿನ್ ಡಿ ನಮ್ಮ ಮೂಳೆಗಳಿಗೆ ತುಂಬ ಇಂಪಾರ್ಟೆಂಟ್. ಇವಾಗೆಲ್ಲ ಮೂಳೆಗಳ ಬೋನ್ಸ್ಗೆ ಸಂಬಂಧಪಟ್ಟ ಕಾಯಿಲೆಗಳಿಂದೆಲ್ಲ ಸಫರ್ ಆಗ್ತಿದ್ದಾರೆ. ಅವ್ರಿಗೆಲ್ಲ ಒಂದೇ ಸೊಲ್ಯೂಷನ್ನು, ಈ ಥರ ಬಿಸಿಲು ಕಾಯಿರಿ, ವಿಟಮಿನ್ ಡಿನ ತಗೊಳ್ಳಿ, ಆರೋಗ್ಯವಾಗಿ. ಏನು ಬೇಕು ನಿಮಗೆ? ಏನು ಊಟ ಬೇಕು?
ಚಪಾತಿ ಬೇಡ. ನೋಡಿ ಎಂಗೇಜ್ ಆಗೋಯ್ತು ಮೈಂಡ್. ಏನು ಗೂವ ಬೇಕು ನಿನಗೆ? ಹಾಲು ಕೊಟ್ಟಿದ್ದಾರೆ, ಹಾಲು ಕಾಯಿಸ್ಬಿಡೋಣ ಹೋಗಿ ಫಟಾಫಟ. ಪ್ರಭಾ ಬರೋ ಹೊತ್ತಿಗೆ ಪ್ರಭಾಗೆ ಏನಾದರೂ ಪ್ರಭಾಗೆ ಇಷ್ಟ ಆಗಿರೋ ಅಂತ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಪಾಯಸ ಮಾಡ್ತೀನಿ. ಸಾವಿಗೆ ಪಾಯಸ, ಹಾಲು ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ತುಪ್ಪ ಹಾಕಿ ಏನು ಡ್ರೈ ಫ್ರೂಟ್ಸ್ ಮಾಡ್ತೀನಿ. ನೋಡಿ ಎಲ್ಲ ನೆಂದೋಗಿದೆ ಬಟ್ಟೆ. ಡ್ರೈ ಫ್ರೂಟ್ಸ್ ಮಾಡಿಬಿಟ್ಟು ಹಾಲು ಕಾಯ್ತಾ ಇರಲಿ. ಅಷ್ಟೊತ್ತಿಗೆ ನಾವು ಹೊಸಲ್ಗೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ವೆಲ್ಕಮ್ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಸೀರಿಯಸ್. ನೀ ಪ್ರೀತಿಯೋ ನೀ ಪ್ರೇಮವೋ ಈ ಕೊಳಲಿನ ಸವಿರಾಗವೋ ನೀ ಪ್ರೀತಿಯೋ ನೀ ಪ್ರೇಮ. ಪ್ರಭಾಗೆ ಸರ್ಪ್ರೈಸ್ ರಂಗೋಲಿ ರೆಡಿ ಆಗೋಯ್ತು. ಚೆನ್ನಾಗಿದೆ ಫ್ರೆಂಡ್ಸ್ ರಂಗೋಲಿ. ನನಗೆ ಬರೋಷ್ಟು ನಾನು ಹಾಕಿದ್ದೀನಿ. ಅವ್ರು ಬಂದಿದ ತಕ್ಷಣ ರಂಗೋಲಿ ನೋಡ್ಬಿಟ್ಟು ಸ್ಮೈಲ್ ಮಾಡಬೇಕು. ಓಹಾವ್ ಓಹಾವ್. ಇಲ್ಲಿ ನೋಡಿ, ನೋಡಿದ್ರಾ ನನ್ನ ಮಗ ಏನು ಮಾಡಿದ್ದಾರೆ ಅಂತ? ಸರ್ಪ್ರೈಸ್. ನಾನು ಪ್ರಭಾಗೆ ಸರ್ಪ್ರೈಸ್ ಮಾಡೋಕ್ಕೆ ಅಲ್ಲಿ ಸರ್ಪ್ರೈಸ್ ಏನು ರಂಗೋಲಿ ಹಾಕ್ಬಿಟ್ಟು ಬಂದರೆ ನನ್ನ ಮಗ ನೋಡಿ ನನಗೆ ಮನೇನ ಸರ್ಪ್ರೈಸ್ ಮಾಡಿಟ್ಟಿದ್ದಾನೆ. ಥ್ಯಾಂಕ್ ಯು ಯೋಗವನ್, ಥ್ಯಾಂಕ್ ಯು. ಹಾಂ ಚೆನ್ನಾಗಿದೆ, ಮನೆ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತಾಯಿತು ನೀನು ನಾನು ತುಂಬ ಪ್ರೀತಿ ಮಾಡ್ತೀಯ ಅಂತ. ಥ್ಯಾಂಕ್ ಯು ಮಗನೇ. ಮನೆ ಯಾರು ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡಿರೋದು? ಈಗ ಇದನ್ನ ಕ್ಲೀನ್ ಅಂತಾರಾ? ಹಾಂ ನೋಡಿ ಎಲ್ಲ ಬುಕ್ಸು ಚೆಲ್ಲಾಪಿಲ್ಲಿ ಮಾಡಿ ಎಳೆದು ನನ್ನ ಮಗ ಮಾಡಿರೋ ಗತಿ ಮನೇನ. ಹಾಂ ಫ್ಯೂಚರಲ್ಲಿ ಏನೋ ಮೇ ಬಿ ಸಿವಿಲ್ ಇಂಜಿನಿಯರಿಂಗ್ ಆಗ್ತಾನೋ ಏನೋ ಗೊತ್ತಿಲ್ಲ. ಆ ಲಕ್ಷಣಗಳು ಇಲ್ಲೆಲ್ಲ ಕಾಣಿಸ್ತಾ ಇದೆ ನೋಡಿ. ನಾವು ಓದೋ ಬುಕ್ಗಳೆಲ್ಲ ಅವನು ಮನೆ ಕಟ್ಟಿದ್ದಾನೆ ನೋಡಿ, ಮನೆ ಕಟ್ಟಿದ್ದಾನೆ ನೋಡಿ. ಸರ್ ವಿಶ್ವೇಶ್ವರಯ್ಯ ನೋಡಿ ನೋಡಿ ಓದ್ಬಿಟ್ಟು ಇದು ಮಾಡಿಬಿಟ್ಟ ನೋಡಿ, ಜಾರ ಬಂಡಿ ಮಾಡ್ಕೊಬಿಟ್ಟ. ಒಂದು ಜಾರ ಬಂಡಿ, ಒಂದು ಮನೆ ನೋಡಿ. ಇದು ಇವಾಗ ಮನೆ ಪರಿಸ್ಥಿತಿ. ಪ್ರಭಾ ರಂಗೋಲಿ ನೋಡಿಬಿಟ್ಟು ತುಂಬ ಖುಷಿಯಾಗಿ ತಂದಿರೋ ಗಿಫ್ಟ್ಸ್ ಎಲ್ಲ ನಮಗೆ ಕೊಟ್ಬಿಡ್ಬೇಕು. ಓಕೆ ಫ್ರೆಂಡ್ಸ್, ಇವಾಗ ರಂಗೋಲಿ ಹಾಕಿ ಆಯಿತು. ಸೊ ಮನೆಯೆಲ್ಲ ಕ್ಲೀನ್ ಆಗಿದೆ. ಸ್ವಲ್ಪ ಮಗ ಆಟ ಆಡ್ತಿದ್ದಾನೆ ಬುಕ್ಸ್ಗಳಲ್ಲಿ, ಅದೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಪ್ರಭಾ ಬರೋಸೋದಕ್ಕೆ, ಅವ್ರು ಬರೋಸೋದಕ್ಕೆ 12 ಗಂಟೆ ಆಗುತ್ತೆ. ಅಷ್ಟರಲ್ಲಿ ನಾನು ಅವ್ರಿಗೆ ಏನೋ ಇಷ್ಟವಾದ ಹಾಲಿನ ಸ್ವೀಟ್ ಪಾಯಸ ಸ್ವೀಟ್ ಪ್ರಿಪೇರ್ ಮಾಡ್ತೀನಿ. ಪ್ರೀತಿ ಹಾಕಿ ಡ್ರೈ ಫ್ರೂಟ್ಸು ಗೀ ಎಲ್ಲ ಹಾಕಿ ಅವ್ರಿಗಿಷ್ಟ ಆಗೋ ಥರ ಏನೋ ಒಂದು ಸ್ವೀಟ್ ಮಾಡ್ತೀನಿ. ಮತ್ತು ಅವ್ರಿಗೆ ಇಷ್ಟ ಆಗಿರೋ ಥರ ಅಡುಗೆಗಳು ಮಾಡ್ಬಿಡೋಣ, ಫಟಾಫಟ್ ಅಂತ ಅಡುಗೆಗಳು ಮಾಡ್ಬಿಡೋಣ. ಎಲ್ಲ ಮಾಡಿ ಮುಗಿಸ್ಬಿಡ್ಬೇಕು ಅವ್ರು ಬರೋಷ್ಟರಲ್ಲಿ. ಓಕೆನಾ? ಏನು ಅವ್ರು ಬರೋಕ್ಕಿಂತ ಮುಂಚೆನೇ ವೆಲ್ಕಮ್ ಮಾಡಬೇಕು. ವೆಲ್ಕಮ್ ಟು ಹೋಮ್ ಪ್ರಭಾ. ಸೊ ದಿಲ್ವಿನ್ನು ಸ್ಕೂಲ್ಗೆ ಹೋಗಿದ್ದಾನೆ. ಅವನು ತುಂಬ ಎಕ್ಸೈಟಾಗಿದ್ದ. ಪಪ್ಪ ಬರ್ತಾರೆ. ಆ್ಯಕ್ಚುಲಿ ಅವನು ಸ್ಕೂಲ್ಗೆ ಹೋಗಲ್ಲ. ನಾನು ಇವತ್ತು ರಜಾ ಹಾಕ್ತೀನಿ, ಪಪ್ಪನ ನೋಡ್ಬೇಕು, ತುಂಬ ದಿನ ಆಯಿತು, ಪಪ್ಪನ ನಾನು ವೆಲ್ಕಮ್ ಮಾಡ್ತೀನಿ ಅಂತ. ಆದರೆ ಸ್ಕೂಲಿಗೆ ಅವ್ನು ಇವತ್ತು ಎಕ್ಸಾಮ್ ಇತ್ತು, ಅವನೊಂದು ಪ್ರಾಜೆಕ್ಟ್ ಸಬ್ಮಿಟ್ ಮಾಡಬೇಕಿತ್ತು, ಅದಕ್ಕೆ ಹೋಗಿದ್ದಾನೆ. ಅದು ಮುಗಿಸ್ಕೊಂಡು ಅವನು 3:45ಗೆಲ್ಲ ಬಂದ್ಬಿಡ್ತಾನೆ. ಆವಾಗ ಅವನು ಯಾವ ಥರ ಇದು ಮಾಡ್ತಾನೆ ಅಂತ ನೋಡೋಣ. ಏನು ಮಕ್ಕಳಿಬ್ರಿಗೂ ಪ್ರಭಾನ ತುಂಬ ಇಷ್ಟ. ಯಾವತ್ತೂ ಇಷ್ಟು ದಿನ ಬಿಟ್ಟಿರಲಿಲ್ಲ, 4 ಡೇಸು. ಈ ಸತಿ ಇದ್ದೀವಿ ಎಲ್ಲರೂ. ಸೊ ಇವಾಗ ಬರ್ತಿದ್ದೆ, ಅವರು ಕೂಡ ಇದ್ದಾರೆ. ನಮ್ಮನ್ನು ಬಿಟ್ಟು 4 ಡೇಸ್ ಅವರು ಮುಂಬೈಯಲ್ಲಿದ್ದಾರೆ. ಸೊ ಹತ್ರ ಮನೇಲಿದ್ದು ಮಾತಾಡೋಕ್ಕೂ ದೂರ ಇದ್ದು ಮಾತಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಎಲ್ಲ ನಾವು ಅರ್ಥ ಮಾಡ್ಕೋಬೇಕು. ಬಟ್ ಪ್ರೀತಿ ಕೇರಿಂಗ್ ಯಾವಾಗೂ ಜಾಸ್ತಿ ಇರ್ಬೇಕು ಮನಸ್ಸಲ್ಲಿ. ಆವಾಗೇ ನಮ್ಮ ಫ್ಯಾಮಿಲಿ ಎಲ್ಲ ಖುಷಿಯಾಗಿರೋಕ್ಕೆ ಸಾಧ್ಯ. ನನ್ನ ಕೈಲಿ ಆದ ಮಟ್ಟಿಗೆ ನಮ್ಮವ್ರನ್ನ ನಾನು ವೆಲ್ಕಮ್ ಮಾಡ್ತೀನಿ. ಓಕೆನಾ? ಹಾಯ್ ಫ್ರೆಂಡ್ಸ್, ಇವಾಗ ಪಾಯಸ ಮಾಡೋಕ್ಕೆ ಹಾಲು ಕಾಯಿಸಿದ್ದೀನಿ. ಮತ್ತು ನೋಡಿ ಪಾಯಸ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪ್ರಭಾಗೆ ಇಷ್ಟವಾದ ಪಾಯಸ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ನಾನು ಫಸ್ಟು ಏನಪ್ಪ ಮಾಡ್ತೀನಿ ಅಂದರೆ, ಕ್ಯಾಮ್ರಾ ಅಡ್ಜಸ್ಟ್ ಮಾಡ್ಕೊಬಿಡ್ತೀನಿ. ಓಕೆ, ಇವಾಗ ಫಸ್ಟು ನಾನು ಏನು ಮಾಡ್ತೀನಿ ಅಂದರೆ ಜೀರಾ ರೈಸ್ ಮಾಡ್ತೀನಿ. ನೋಡಿ ಈ ಥರ ಎಲ್ಲ ಸ್ಪೈಸಸ್ ಹಾಕ್ಬಿಟ್ಟು ಗೀಲಿ ರೈಸ್ ಮಾಡ್ತೀನಿ. ಮತ್ತು ತೂರ್ ದಾಲ್ ತಡ್ಕ ಮಾಡ್ತೀನಿ, ಚೆನ್ನಾಗಿರುತ್ತೆ.
ಅವ್ರಿಗಿಷ್ಟ ಅದು ಆ್ಯಕ್ಚುಲಿ. ಔಟ್ಸೈಡಿಂದ ಬರ್ತಿರ್ತಾರಲ್ವಾ, ಊಟ ಎಲ್ಲ ಏನೇನೋ ತಿಂದು ಒಂಥರ ಹೊಟ್ಟೆ ಕೆಟ್ಟೋಗಿರುತ್ತೆ ಆಲ್ಮೋಸ್ಟ್ ಎಲ್ಲ ಜರ್ನಿ ಮಾಡೋರ್ಗು. ಅದಕ್ಕೆ ಲೈಟಾಗಿ ಏನು ತೂರ್ ದಾಲ್ ತಡ್ಕ ಮಾಡ್ತೀನಿ, ಮತ್ತು ಜೀರಾ ರೈಸ್ ಲೈಟ್ ಫುಡ್ ಮಾಡ್ತೀನಿ, ಅಥವಾ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ. ಇಷ್ಟು ನಾನು ಅಡುಗೆ ಮಾಡ್ತಾಯಿದ್ದೀನಿ ಇವತ್ತು. ಐ ಹೋಪ್ ಅವ್ರಿಗೆಲ್ಲ ಈ ಅಡುಗೆ ಇಷ್ಟ ಆಗುತ್ತೆ ಅಂತ. ಇದನ್ನು ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು ಕೂಸ್ಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ಸ್ವೀಟ್ ಮಾಡೋಣ, ಓಕೆನಾ? ಪಟಾಪಟ ಅಂತ ಪಾಯಸ ರೋಸ್ತೀನಿ. ನೋಡಿ, ನೋಡಿದ್ರೆ ಕಾಣಿಸ್ತಾ ಇದೆ ಕಲರ್ಫುಲ್ ಆಗಿ. ಮಾಡಿದ್ಮೇಲೆ ಇನ್ನೂ ಸೂಪರಾಗಿ ಬರುತ್ತೆ. ಘಮ ಘಮ ಅನ್ನುವ ಪಾಯಸ, ರುಚಿಕರವಾದ ಪಾಯಸ, ಆರೋಗ್ಯಕ್ಕೆ ಆರೋಗ್ಯವಾದ ಪಾಯಸ, ರುಚಿ ರುಚಿಯಾಗಿ ನಮ್ಮ ಪ್ರಭಾಗೆ ರೆಡಿ ಆಗೋಯ್ತು. ಆಗಿದೆ ನೋಡೋಣ ಜೀರಾ ರೈಸ್ ಯಾವ ರೀತಿ ಆಗಿದೆ ಅಂತ. ನೋಡಿ, ಈ ಥರ ಘಮ ಘಮ ಅಂದ್ಬಿಟ್ಟು ಕುಕ್ಕರ್ ತೆಗೆದ ತಕ್ಷಣ ನೋಡಿ, ಓಕೆ, ಥರ ಇರುತ್ತೆ. ದಾಲ್ ರೆಡಿಯಾಗಿದೆ ಬಿಸಿ ಬಿಸಿಯಾಗಿ. ಸೊ ಅಡುಗೆ ಎಲ್ಲ ಮುಗ್ದಿದೆ, ಅಡುಗೆ ಕೆಲಸ ಎಲ್ಲ ಮುಗೀತು. ಸೊ ಇವಾಗ ನಾನು ಸ್ವಲ್ಪ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಡ್ತೀನಿ. ಮತ್ತು ನೋಡಿ, ನನ್ನ ಮಗನ್ನ ನೋಡೋಣ ಇವಾಗ ಕಿಚನಲ್ಲೇ ಇದ್ಬಿಟ್ಟು ಅದು ಏನೇನು ಮಾಡಿದ್ದಾನೆ ಅಂತ. ಸ್ವಲ್ಪ ಮಾಡಿದ್ರೆ ನೋಡಿ, ನೋಡಿ ನನ್ನ ಮಗ ನೋಡಿ, ಇದು ಅವ್ನು ಮಾಡೋ ತೀಟೆ ಕೆಲಸ ನೋಡಿ. ನೋಡಿ ಏನು ತೀಟೆ ಮಾಡಿದ್ದಾನೆ ನೋಡಿ ಇವನು. ಮನೆಯೆಲ್ಲ ನೋಡಿ ಏನು ಮಾಡಿದ್ದಾನೆ. ಸ್ವಲ್ಪ ಅಡುಗೆ ಮಾಡಿ ಕಿಚನಲ್ಲಿ ಇದ್ದಿದ್ದಕ್ಕೆ ನನ್ನ ಸೋಫಾ ಗತಿ ನೋಡಿ ಏನಾಗಿದೆ. ಆ ಕ್ರಯನ್ಸ್ಗಳು ನೋಡಿ. ಇಲ್ಲಿ ಬರೆಯೋದು ಬಿಟ್ಬಿಟ್ಟು ಇಲ್ಲೆಲ್ಲ ಬರೀತಿದ್ದಾನೆ ನೋಡಿ. ನನ್ನ ಮಗ ಮಾಡಿಕ್ಕಿರ ಡ್ರಾಯಿಂಗ್ಸ್ಗಳು ನೋಡಿ, ನೋಡಿದ್ದೀರಾ? ನೋಡಿದ್ರಾ? ಏನು ಮಾಡಿರೋದು ನೀನು? ಏನು ಬರೀತಿರೋದು ನೀನು? ಅಲ್ಲೆಲ್ಲ ಬರೀತಾರಾ? ಮಿಸ್ ಹೊಡಿತಾರೆ. ಬೋರ್ಡ್ ಮೇಲೆನೂ ಬರೀಬಾರ್ದು. ಬೋರ್ಡ್ ಮೇಲೆ ಇದೆಲ್ಲ ಬರೀತಾರ ಕ್ರೈಮ್ಸ್ ಅಲ್ಲಿ, ಇಲ್ಲಿ ಬರೀತಾರಾ? ಏನು ಮಾಡಿಟ್ಟಿದ್ಯಾ ನಿನ್ನ ಮನೆ? ಸ್ವಲ್ಪ ಹೊತ್ತು ಬಿಟ್ರೆ ಜಾಗ ಬಿಟ್ಟಿದ್ದೀನಿ ಅಂದ್ಬಿಟ್ಟು ಇಲ್ಲಿ ಬರೀತಿದ್ದಾನೆ ನೋಡಿ. ನೋಡಿ ಏನ ಉಲ್ಟಾ ಬರೆಯೋದು ನೋಡಿ ನನ್ನ ಮಗನ. ಏನ ಉಲ್ಟಾ? ಎ ಫಾರ್ ಎ ಫಾರ್ ಆಪಲ್ ಅಂತ ಬಿಟ್ಟಿದ್ದೀನಿ ನಿನಗೆ. ಇವಾಗ ಎಲ್ಲ ಕ್ಲೀನ್ ಮಾಡು. ಕ್ಲೀನ್ ಮಾಡೋದು ಕಲಿಬೇಕು. ಗಲೀಜ್ ಮಾಡಿದ್ರೆ ಕ್ಲೀನ್ ಮಾಡೋದು ಕಲಿಬೇಕು. ಓಕೆ ಫ್ರೆಂಡ್ಸ್, ಫ್ರೆಶ್ ಅಪ್ ಆಗಿ ಬರ್ತೀನಿ. ಬಾಯ್. ನೋಡಿದ್ರಾ, ರೆಡಿ ಆಗೋದೆ. ಸಿಂಪಲ್ ಆಗಿ ರೆಡಿ ಆಗ್ತೀನಿ. ಓಕೆ, ಸೊ ಪ್ರಭಾ ಇನ್ನು 15 ನಿಮಿಷದಲ್ಲಿ ಬರ್ತಾ ಇದ್ದಾರೆ. ಕಾಲ್ ಮಾಡಿದ್ದೆ ನಾನು. ಅವ್ರು ಬರೋವರೆಗೂ ನನ್ನ ಮಗನಿಗೆ ಊಟ ತಿನ್ಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಅವ್ನು ಮಾಡಿರೋ ಕೆಲಸ ಎಲ್ಲ ಕ್ಲೀನ್ ಮಾಡಿ ಆಯಿತು. ನೋಡಿ ಇವಾಗ ಕೂತಿದ್ದಾನೆ. ಏನೂ ಗೊತ್ತಿಲ್ಲ ಕಂದಮ್ಮ. ನನ್ನ ಕಂದಮ್ಮ ಇದು, ನನ್ನ ಕಂದಮ್ಮ, ನನ್ನ ಟೀಚೆ ಕಂದಮ್ಮ ಇದು. ನೋಡಿ ಎಷ್ಟು ಕ್ಯೂಟಾಗಿ ಕೂತಿದ್ದಾನೆ. ಮನೆಯೆಲ್ಲ ಗಲೀಜು ಮಾಡಿಬಿಡ್ತಾನೆ. ಮನೆಯೆಲ್ಲ ಗಲೀಜು ಮಾಡಿ ಗೀಸಾಡಿ ಬುಕ್ಕೆಲ್ಲ ಹರಡಿ ಚದರಾಡಿ ಈ ಥರ ಬಂದು ಕ್ಯೂಟಾಗಿ ಕೂತ್ಬಿಡ್ತಾನೆ. ನೋಡು, ನನ್ನ ವ್ಯೂವರ್ಸ್ಗೆಲ್ಲ ಹಾಯ್ ಮಾಡು. ಇಲ್ಲಿ ನನ್ನ ವ್ಯೂವರ್ಸ್ಗೆ ಉಮ್ಮ ಕೊಟ್ಬಿಡಮ್ಮ. ಇಲ್ಲಿ 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 ಕೊಡು, ಪ್ಲೇನ್ ಕಿಸ್. ಹಿಂಗೆ ಹಿಂಗೆ ಕೊಡು. ಇಲ್ಲಿ ಕೊಡು. ಇಲ್ಲಿ ನೋಡಿ, ಇಲ್ಲಿ ಯೋಗವನ್ ಹಿಂಗೆ ಕೊಡು. ಸಾಕು ಸಾಕು, ತುಂಬ ಕೊಟ್ಬಿಟ್ಟೆ ಅವ್ರಿಗೆ. ನೋಡಿ ಊಟ ಮಾಡ್ತಾ ಇದ್ದಾನೆ ಈಗ. ಎಷ್ಟು ಇಂಟ್ರೆಸ್ಟಾಗಿ ಏನು ಮಾಡ್ತಿದ್ರು ಗೊತ್ತಾಯಿ ಸಾಹೇಬ್ರು. ನೋಡಿ ಇಲ್ಲಿ ಬ್ಯುಸಿ ಆಗಿದ್ದಾರೆ ನೋಡಿ. ಆ ಭೂತಗಳು ನೋಡಿ ಹೆಂಗೆ ನೋಡ್ತಾ ಕೂತ್ಕೊಳ್ತಾನೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ತುಂಬ ಲಾಂಗ್ ಆಯಿತು. ಅದಕ್ಕೋಸ್ಕರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಭಾ ಬಂದಿದ್ದು ಏನು ತಂದರು ಅವರು ಮಕ್ಕಳು ಯಾವ ರೀತಿ ಎಕ್ಸೈಟ್ಮೆಂಟ್ ಆದರು ಅಂತ ಎಲ್ಲನೂ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.